ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಚೋಳರ ಕಾಲದ ಪ್ರಸಿದ್ಧಿ ಪುಣ್ಯಕ್ಷೇತ್ರ ದೇವಸ್ಥಾನ ತಾಡಿಕೋಳ್ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಮತ್ತು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು, ಹಾಲಿ ಜನಪ್ರಿಯ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿರವರು ಬೆಂಬಲಿಗರು, ಅಭಿಮಾನಿಗಳು ಮತ್ತು ಪಂಚಾಯಿತಿಯ ಅಧ್ಯಕ್ಷರು ಶ್ರೀಮತಿ ಸುರೇಶ್ ಅವರು, ಪಿಡಿಒ ಗೋಪಾಲ್ ರೆಡ್ಡಿ ಸಿಬ್ಬಂದಿ ವರ್ಗದವರು ಹಾಗೂ ಸೇವಾಕರ್ತರು, ಶ್ರೀಮತಿ ಸರಳಮ್ಮ ಮತ್ತು ಶ್ರೀ ಯರಮರೆಡ್ಡಿ ಹಾಗೂ ಕುಟುಂಬದವರು ಮತ್ತು ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ಶ್ರೀ ವೆಂಕಟರಮಣ ಹಾಗೂ ಕುಟುಂಬದವರು, ಅರ್ಚಕರು, ಶ್ರೀ ರಾಜ ಕಸ್ತೂರಿ ಚಾರ್ಲು, ಗ್ರಾಮದ ಎಲ್ಲ ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು, ವಿವಿಧ ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ ತಾಲೂಕುಗಳು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಭಕ್ತಾದಿಗಳು, ಗ್ರಾಮದ ಹಿರಿಯರು, ಗಣ್ಯರು, ಯುವಕರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದರು. ಎಲ್ಲ ಸೇವಾಕರ್ತರು ಒಗ್ಗಟ್ಟಿನಿಂದ ಜನರ ವಿಶ್ವಾಸ ಪಡೆದು ಈ ದಿನ ಕಲ್ಯಾಣೋತ್ಸವ ಬಹಳ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಊರಿನಲ್ಲಿ ಹಬ್ಬದ ವಾತಾವರಣದಂತೆ ನೆರವೇರಿತು. ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಊಟದ ವ್ಯವಸ್ಥೆ ಸಹಸ್ರ ಜನಸಾಮಾನ್ಯರು ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಮತ್ತು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ, ಎಲ್ಲ ಪೂಜಾ ಕಾರ್ಯಕ್ರಮಗಳು, ಹೋಮಗಳು ಮಾಡಿ ಗ್ರಾಮದ ಅಭಿವೃದ್ಧಿ, ಎಲ್ಲ ಭಕ್ತರ ಕುಟುಂಬಗಳ ಸುಖ ಜೀವನ, ಶಾಂತಿ, ನೆಮ್ಮದಿ ಜೀವನ ಮಾಡಬೇಕು ಎಂಬ ಉದ್ದೇಶದಿಂದ ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಎಲ್ಲರ ಸಹಕಾರ, ಪ್ರಾಮುಖ್ಯತೆ, ಇವರ ಸೇವೆ ಅಪಾರವಾದದ್ದು. ಈ ದೇವಸ್ಥಾನ ಅಭಿವೃದ್ಧಿ, ಭಕ್ತಾದಿಗಳು, ಗ್ರಾಮಸ್ಥರು, ದೇವರ ಕೃಪೆ, ಮಹಿಮೆ, ಶ್ರೇಷ್ಠವಾದ ದೇವರ ದರ್ಶನ, ಪವಾಡ, ಮಹಿಮೆ, ಎಲ್ಲ ನರಸಿಂಹಸ್ವಾಮಿ ಭಕ್ತರ ಸಾವಿರಾರು ಜನಸಾಮಾನ್ಯರು ಭಾಗವಹಿಸಿ ಊಟದ ವ್ಯವಸ್ಥೆ ಹಾಗೂ ಭಗವಂತನ ಪ್ರೇರಣೆ ಬಹಳ ಮುಖ್ಯ. ದೇಶ ರಾಮರಾಜ್ಯವಾಗಲಿ, ಎಲ್ಲರ ಸುಖಮಯವಾಗಿರಬೇಕು. ಹೀಗೆ ಹಲವಾರು ದೇವರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಜನರ ಪರ ನಾಯಕರು ಮೋಹನ್ ಕುಮಾರ್ ಅವರು ಮಾತನಾಡಿ, ಈ ದೇವಸ್ಥಾನ ಪುರಾತನ ಕಾಲದ ಮಹಿಮೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಯೇರಪ್ಪ ರೆಡ್ಡಿ ಕುಟುಂಬ ಹಾಗೂ ವೆಂಕಟರಮಣ ಕುಟುಂಬ ದೇವರು ಒಳ್ಳೆಯ ಆಶೀರ್ವಾದ ಸದಾ ನೀಡಲಿದ್ದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಮಂಜುನಾಥ್ ರವರು ಮಾತನಾಡಿ, ಎಲ್ಲ ಭಕ್ತರಿಗೆ, ಊರಿನ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಬಂದಿರುವ ಎಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತಾ, ನರಸಿಂಹಸ್ವಾಮಿ ದೇವಾಲಯದ ಕಾರ್ಯಕ್ರಮ ಸುಮಾರು 24 ವರ್ಷಗಳಿಂದ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷಕ್ಕೂ ಜಾಸ್ತಿ ಭಕ್ತಾದಿಗಳು ಬಂದಿರುವ ಸಂಭವ ಇದೆ. ಇದೇ ರೀತಿ ಪ್ರತಿ ವರ್ಷವೂ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಮ್ಮಿಕೊಂಡು ಮಾಡುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಸುರೇಶ್ ಅವರು ಮಾತನಾಡಿ, ಈ ದಿನ ಈ ದೇವಸ್ಥಾನದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಚಾರ. ಯೇರಪ್ಪ ರೆಡ್ಡಿ ಕುಟುಂಬ, ವೆಂಕಟರಮಣ ಕುಟುಂಬ ಹಾಗೂ ಗ್ರಾಮದ ಎಲ್ಲ ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಸಿಗಲೆಂದು ಆಶಿಸಿದರು. ಬಂದಿರುವ ಎಲ್ಲ ಭಕ್ತರಿಗೂ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಗ್ರಾಮದ ಎಲ್ಲರ ಸಮ್ಮುಖದಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿದರು.
ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ನರಸಿಂಹ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ಹೋಮ, ಅಭಿಷೇಕ, ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದೇವೆ. ಎಲ್ಲರ ಸಮ್ಮುಖದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಕಾರ್ಯಕ್ರಮ. ಈ ವರ್ಷಕ್ಕೆ ನಾವು 24 ವರ್ಷ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಬರ್ತಾ ಇರೋದನ್ನ ದೇವರು ಎಲ್ಲ ಕೃಪೆ ಇಟ್ಟು ನಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನ ಸ್ವಲ್ಪ ಇಂಪ್ರೂವ್ ಮಾಡಕ್ಕೂ ಕಾರ್ಯಕರ್ತರು ಅವರೇ ದೇವಸ್ಥಾನದ ಅವರು ಮುಖಾಂತರ ನಮ್ಗೆ ಏನು ಆಶೀರ್ವಾದ ಇದೆಯೋ ಎಲ್ಲರಿಗೂ ಅದೇ ತರ ಆಶೀರ್ವಾದ ಇದ್ದು ದೇವಸ್ಥಾನ ದಿನ ದಿನೇ ಅಭಿವೃದ್ಧಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಈ ಒಂದು ತಾಡಿಗೋಡು ಪಂಚಾಯತಿ ವ್ಯಾಪ್ತಿಯ ನರಸಿಂಹಸ್ವಾಮಿ ಒಂದು ದೇವಸ್ಥಾನದ ಒಂದು ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ಹಮ್ಮಿಕೊಂಡು ಬಂದು ಸಹಸ್ರ ಭಕ್ತಾದಿಗಳ ವ್ಯವಸ್ಥೆ ಇದೇ ರೀತಿ ನಡೆಸಿಕೊಂಡು ಬಂದು ನಂಬಿಕೆ ಸರ್, ಖಂಡಿತವಾಗಲೂ ಆಗತ್ತೆ. ಇದನ್ನ ನರಸಿಂಹ ಜಯಂತಿ ಮಾಡ್ತಾ ಇಲ್ಲ. ಇದರಲ್ಲಿ ನಾವು ಸ್ಟಾರ್ಟ್ ಮಾಡಿ 9 ವರ್ಷ ಆಯ್ತು. ವೈಕುಂಠ ಏಕಾದಶಿ ಮಾಡ್ತಾ ಇಲ್ಲ, ಕನ್ನಡ ನರಸಿಂಹ ಜಯಂತಿ 9 ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ವರ್ಷಕ್ಕೆ ದಿನ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ಲಿ ಅಂತ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಭಕ್ತಾದಿಗಳಿಗೆ ಒಳ್ಳೆಯದಾಗ್ಲಿ ಅಂತ ನಮಸ್ಕಾರ. ನನ್ನ ಹೆಸರು ಕೆ ವಿ ಸುರೇಶ್ ಅಂತ. ಈ ತಾಳ್ಗೋಳ್ ಪಂಚಾಯತಿ ಶ್ರೀಮತಿ ಅವರ ಹಸ್ಬೆಂಡ್ ಆದ ಕೆ ವಿ ಸುರೇಶ್ ಅವರ ನಾನು ಈ ನರಸಿಂಹಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಉದ್ಧಾರವಾಗಿ ಈ ಯರಪರೆಡ್ಡಿ ಸರ್ ಅವ್ರಿಗೆ ಮತ್ತು ವೆಂಕಟಪ್ಪ ಸರ್ ಅವ್ರಿಗೆ ಮತ್ತು ಮಂಜುನಾಥ್ ಅವ್ರಿಗೆ ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಯಾಕಂದ್ರೆ ಈ ಕೆಲಸ ಮಾಡಲು ಅಷ್ಟೊಂದು ಸುಲಭವಲ್ಲ. ಒಂದೊಂದು ಹಣಿಯಾಗಿ ಕೂಡಿಟ್ಟು ಅವರು ಇಷ್ಟೊಂದು ಜೀರ್ಣೋದ್ಧಾರ ಮಾಡಿದ್ದಕ್ಕೆ ಭಕ್ತಾದಿಗಳಿಗೂ ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಈ ದೇವಸ್ಥಾನವನ್ನು ಹೀಗೆ ಇನ್ನೂ ಸ್ವಲ್ಪ ಉದ್ಭವ ಮಾಡಬೇಕಂತ ನಮ್ಮ ಅನಿಸಿಕೆ. ಅವರವರ ಸಹಾಯದಿಂದ ಇನ್ನ ಜನ ಹಿತಾಸಕ್ತಿಯಿಂದ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅನ್ನೋದು ನಮ್ಮ ಅನಿಸಿಕೆ. ಈ ದಿನ ತಾಡಿಗೋಡು ಗ್ರಾಮದಲ್ಲಿ ಲಕ್ಷ್ಮೀ ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಭಕ್ತಾದಿಗಳ ಜನರ ಹಬ್ಬದ ರೀತಿಯಲ್ಲಿ ಸಂಭ್ರಮದಂತೆ ವಿಜೃಂಭಣೆ ಮಾಡ್ತಾ ಇದ್ರಲ್ಲ, ಯಾವ ರೀತಿ ಅನಿಸ್ತಾ ಇದೆ ತಮ್ಮ ಒಂದು ಈ ಗ್ರಾಮದ ತಮ್ಮ ಅಧ್ಯಕ್ಷರು, ನಿಮ್ಮ ಒಂದು ಸದಸ್ಯರು ಎಲ್ಲ ಒಂದು ಮಾದರಿ ಜನರಿಗೆ ಮಾದರಿ ಗ್ರಾಮದಲ್ಲಿ ಯಾವ ರೀತಿ ಅನಿಸ್ತಾ ಇದೆ? ಈ ಊರಿನ ಹಿರಿಯರು ಮತ್ತು ಎಲ್ಲಾ ಭಕ್ತಾದಿಗಳು, ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರೂ ಸೇರಿ ಸುಮಾರು 1000ಕ್ಕೂ ಹೆಚ್ಚು ಜನ ಸೇರಿರುತ್ತಾರೆ. ಇದರಿಂದ ಊಟದ ವ್ಯವಸ್ಥೆ, ಅನ್ನಸಂತರ್ಪ ಎಲ್ಲ ಸೇರಿರುತ್ತೆ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಅನ್ನಸಂತರ್ಪವನ್ನು ಸ್ವೀಕಾರ ಮಾಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಎಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.
ಮಹಾಕನ್ಯಾ
ఆయుష్యం పెరుగుతో అన్యోన్యత, అలాగే నెయ్యితో ఆశలు, తేనెయ్యితో శుభమైనటువంటి వార్తలు, అలాగే చక్కెరతో పాపము, పరిపూర్ణమైనటువంటి ఫలము పుష్పాలతో పుణ్యాంశము కలుగుతుంది అని ప్రార్థనకాలను చెప్పారు. అలాగే స్వామివారికి ఫలపంచామృతాలతో అభిషేకం కలిగి ఉంది. అదైన తర్వాత స్వామివారి యొక్క తిరు కళ్యాణోత్సవం ఎంత సుసందర్భమప్ప అంటే మనమందరూ వీక్షించడానికనే స్వామివారి అఖిలాండ కోటి బ్రహ్మాండ నాయక నుంచి ఇక్కడికి వచ్చి మన ప్రార్థన నెరవేరుస్తూ ఉన్నారు. దీనికి నా సౌభాగ్యమా? అలాంటి కార్యాలు నెరవేర్చినటువంటి ఈ దంపతులకి పరిపూర్ణముగా ఆయురారోగ్యము, ధనము, కనకము ప్రాప్తవాలని, ఆ స్వామివారి యొక్క దయతో సమృద్ధమైనటువంటి జీవితం ప్రాప్తవాలని మనందరి ప్రార్థన ఉండాలి. అలాగే ఇప్పుడు అష్టావధాన జనసేవ జరుగుతుంది, అదైన తర్వాత మహామంగళారతి జరుగుతుంది. విశేషముగా వాళ్ళ యొక్క సంకల్పం అందరికీ కూడా అమ్మవారిని ఆహ్వానించి ఆ అమ్మవారి యొక్క స్వరూపమైనటువంటి మాంగళ్యాన్ని స్వామివారికి ధారణ చేసింది. ఆ ధారణమైన తర్వాత పరిపూర్ణంగా మాలాధారణ అందరికీ తెలిసినట్టుగా గోదాదేవి గారు తన ముందు మాల వేసుకుని ఆ మాలని స్వామివారికి సమర్పించేదట. ఓసారి అలాగే అమ్మవారి మాల నేరుగా స్వామివారి దగ్గరికి వస్తుందట. స్వామివారు ధరించారట. అప్పుడు అడుగుతారట, స్వామి ప్రతిరోజులాగే మాల వచ్చింది, అయినా సరే మీరు ఆ మాలని ధారణ చేయలేదు ఎందుకు అని అడిగితే అప్పుడు స్వామివారు చెబుతారట, నా ప్రియభామ గోదాదేవి ఈ మాల ధరించకుండా వచ్చినందువలన నేను ఈ మాలను ధరించలేదు అని చెప్తాను. అప్పుడు పొరుగునా మళ్ళా వెళ్ళి ఆ అమ్మవారి దగ్గరికి సన్నిధి నమ్మిన భక్తుల పాలిట ఇది ఏ పెన్నిది. శ్రీలక్ష్మీ నరసింహుని సన్నిధి నమ్మిన భక్తుల పాలిట ఇది ఏ పెన్నిది. పవిత్రమైన క్షేత్రం ఇది. ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಭಾರತ ದೇಶಾದಿಗಳ ಎಲ್ಲ ಒಂದು ನರಸಿಂಹ ಭಕ್ತರು ಕೂಡ ಸುಭಿಕ್ಷವಾಗಿರಬೇಕು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ವಿಶೇಷವಾಗಿ
ಲಕ್ಷ್ಮೀ ನರಸಿಂಹರ ಕಲ್ಯಾಣೋತ್ಸವವನ್ನು ಆಚರಣೆಯನ್ನು ಮಾಡಿಕೊಂಡಿದ್ದೇವೆ. ಆಚರಣೆಯನ್ನು ಮಾಡಿ ಬಂದಂತಹ ಸಾವಿರಾರು ಜನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಈ ದೇವಾಲಯ, ಈ ಗ್ರಾಮ ಹಾಗೂ ಈ ಭಕ್ತಾದಿಗಳಿಂದ ಆ ಎಲ್ಲ ಸೇವೆಯೂ ಕೂಡ ನೆರವೇರುತ್ತೆ. ವಿಶೇಷವಾಗಿ ಇನ್ನೂ ಹಲವಾರು ಜನ ಬಂದು ಸ್ವಾಮಿಯವರ ದರ್ಶನವನ್ನು ಮಾಡಿ ಭೋಜನವನ್ನು ಕೂಡ ಸ್ವೀಕಾರವನ್ನು ಮಾಡುತ್ತಿದ್ದಾರೆ. ಆ ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ ನಡೆದಿರತಕ್ಕಂಥದ್ದು. ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಮಿಯ ಅನುಗ್ರಹ ಚಾನಲ್ ಮುಖಾಂತರವಾಗಿ ನೋಡುವಂತಹ ಎಲ್ಲಾ ಭಕ್ತಾದಿಗಳು ಕೂಡ ಬರುವಂಥದ್ದಾಗಲಿ, ಈ ದೇಶ ಸುಭಿಕ್ಷವಾಗುವಂಥದ್ದಾಗಲಿ, ರಾಮರಾಜ್ಯವಾಗುವಂಥದ್ದಾಗಲಿ, ನಿರ್ಭಯದಿಂದ ಜನ ಓಡಾಡುವಂಥದ್ದಾಗಲಿ, ಸರ್ವತ್ರ ಕಾರ್ಯವೂ ಕೂಡ ನಡೆಯುವಂಥದ್ದಾಗಲಿ ಅಂತಾನೆ ಈ ಒಂದು ತಾಡಿಗೋಡು ಗ್ರಾಮದ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಈ ಒಂದು ಚೋಳರ ಕಾಲದ ಪ್ರಸಿದ್ಧ ಒಂದು ಹೆಸರಾದ ಈ ಒಂದು ಗ್ರಾಮ ಸುತ್ತಮುತ್ತ ಭಕ್ತರ ಒಂದು ಈ ಗ್ರಾಮಸ್ಥರ ಒಂದು ಈ ದಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿದ ಒಂದು ದೇವರ ಸಂಕಲ್ಪ ಎಲ್ಲ ಭಕ್ತಾದಿಗಳಿಗೆ ಯಾವ ರೀತಿ ಅವರ ಕುಟುಂಬಗಳ ಅವರ ಆರೋಗ್ಯದ ವಿಚಾರದಲ್ಲಿ ಸಹಕರಿಸಿದ್ದಾರೆ. ಮೊದಲಿಗೆ ಈ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಅದೃಷ್ಟವಂತರು. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಸುತ್ತಮುತ್ತಲು ಗ್ರಾಮದ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಮಹೋತ್ತರವಾಗಿರತಕ್ಕಂಥ ಕಾರ್ಯ ಮಾಡಲು ಸಾಧ್ಯವಾಯಿತು. ಅದೇ ರೀತಿಯಾಗಿ ಬಂದು ನರಸಿಂಹನ ದರ್ಶನವನ್ನು ಮಾಡುವಂತವರಿಗೆ ಮೋಕ್ಷ, ಸಕಲ ಆರೋಗ್ಯವು ದೃಢಗಾತ್ರವಾಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಮನೋಕಾಮವನ್ನು ಫಲಿಸುವಂಥದ್ದು ಚೋಳರ ಕಾಲದಿಂದಲೂ ಕೂಡ ನಡೆದು ಬಂದಂತಹ ಪದ್ಧತಿ. ಆಗಲಿಂದಲೂ ಕೂಡ ಶುಕ್ರವಾರದ ಸಮಯದಲ್ಲಿ, ಶನಿವಾರ, ಭಾನುವಾರ ವಿಶೇಷವಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ದಿನಗಳಲ್ಲಿ ಭಕ್ತರ ಸಂಖ್ಯೆ ಯಥೇಚ್ಛವಾಗಿದ್ದು ಅವರು ದೇವರ ದರ್ಶನವನ್ನು ಮಾಡಿ ಮೋಕ್ಷವನ್ನ ಹಾಗೂ ಒಳ್ಳೆಯ ಬಲವನ್ನ ಪಡೆದಿರತಕ್ಕಂಥದ್ದು ಇಲ್ಲಿನ ವಿಶೇಷ. ಅದೇ ರೀತಿಯಾಗಿ ಈ ಚೋಳರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಈ ಲಕ್ಷ್ಮೀ ನರಸಿಂಹರ ದರ್ಶನವನ್ನು ಮಾಡಿದರೆ ಸಾಕು, ರೋಗ ಭಯ ನಿವೃತ್ತಿಯಾಗುವಂಥದ್ದು, ರೈತರಿಗೆ ಬೆಳೆಗಳೆಲ್ಲವೂ ಕೂಡ ಸುಭಿಕ್ಷವಾಗಿ ಪ್ರಾಪ್ತಿಯಾಗುವಂಥದ್ದು. ಇಲ್ಲಿ ಸ್ವಾಮಿಯವರಿಗೆ ಮಾಡುವಂತ ನರಸಿಂಹಾವತಾರ ಕಥಾ ಪರಮಾನಂದ ಸುಧಾ ನರಸಿಂಹಾವತಾರ ಕಥಾ పరమానంద సుధా ఎలలో ధర్మము నిలుపగ హరి దశ రూపములను దాల్చె కదా నరసింహావతార కదా పరమానంద సుధా ఎలలో ధర్మము నిలుపగ హరి దశ రూపములను. ಲಕ್ಷ್ಮೀ ನರಸಿಂಹ ಪರಬ್ರಹ್ಮಣೇ ನಮಃ. ಈ ದಿವಸ ನರಸಿಂಹ ಜಯಂತಿ ಪ್ರಯುಕ್ತವಾಗಿ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಸ್ವಾಮಿಯವರ ಒಂದು ಗಣಪತಿ ಪೂಜೆ, ಪುಣ್ಯಾಹವಾಚನೆ, ಸ್ಥಳ ಶುದ್ಧಿ, ಅದೇ ರೀತಿಯಾಗಿ ದೇವಾಲಯ ಅಂಕುರಾರ್ಪಣೆ, ಪರಿಪೂರ್ಣವಾಗಿರತಕ್ಕಂತಹ ನವಗ್ರಹ ಗ್ರಹಾರಾಧನೆ, ಅದೇ ರೀತಿಯಾಗಿ ಮೃತ್ಯುಂಜಯ ಆರಾಧನೆ, ಈ ಒಂದು ಗ್ರಾಮ ಸುಭಿಕ್ಷವಾಗಿರಲಿ ಎನ್ನುವಂಥ ಉದ್ದೇಶಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮಾದಿಗಳನ್ನು ಕೂಡ ಆಚರಣೆಯನ್ನು ಮಾಡಿಕೊಂಡು ಈ ಗ್ರಾಮದ ಸರ್ವ ಕಷ್ಟಗಳು ತೊಲಗಿ ಹೋಗಲಿ ಎನ್ನುವಂಥ ಉದ್ದೇಶಕ್ಕೆ ನರಸಿಂಹರ ಮೂಲ ಮಂತ್ರ ಜಪಸಹಿತ ಹೋಮ ಹಾಗೂ ಸುದರ್ಶನ ಮಹಾಹೋಮವನ್ನ ಆಚರಣೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಈ ಪರಿಪೂರ್ಣವಾಗಿರತಕ್ಕಂಥ ನಮ್ಮ ಈ ನಮ್ಮ ತಾಡುಗೋಳು ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ನೆಲೆಸಿರುವ ದೇವಸ್ಥಾನದಲ್ಲಿ ಪುರಾತನ ಕಾಲದಿಂದಲೂ ಅವರ ಮಹಿಮೆಯಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡುತ್ತಿದ್ದಾರೆ. ನಮ್ಮ ಹಿರಿಯರಾದ ಯರಬರೆಡ್ಡಿ ಅವರಿಗೆ
ದೇವರು ಒಳ್ಳೇದ್ ಮಾಡಿ 20 ವರ್ಷದಿಂದ ಅವರು ಹಮ್ಮಿಕೊಂಡಿದ್ದ ಕೆಲಸವನ್ನು ದೇವಸ್ಥಾನದ ಪೂರ್ತಿ ಎಲ್ಲ ಕೆಲಸವನ್ನು ಮುಗಿಸಿದ್ದಾರೆ. ಇವತ್ತು ಓಮು ನರಸಿಂಹ ಜಯಂತಿ ಪ್ರಯುಕ್ತದಲ್ಲಿ ಅನ್ನ ಸಂತರ್ಪಣಾ ಮತ್ತು ವೆಂಕಟರಮಣಪ್ಪ ಅವರ ಸಹಾಯದಿಂದ ಮತ್ತು ದೊರವಾರು ನಾಯ್ಡು ಅವರಿಂದ 3 ದಿನ ಸ್ವಲ್ಪ ನಮಗೆ ದೇವಸ್ಥಾನಕ್ಕೆ ಒಳ್ಳೇದ್ ಮಾಡಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ, ಅವರ ಕುಟುಂಬಕ್ಕೂ ದೇವರು ಆಯುಷ್ ಕೊಳ್ಳಿ, ಅವ್ರಿಗೂ ಐಶ್ವರ್ಯ ಕೊಳ್ಳಿ ಅಂತ ದೇವರನ್ನು ಮನವಿ ಮಾಡಿಕೊಂಡು ನಮ್ಮ ದೇವಸ್ಥಾನ ಪರ್ವದಿಂದ, ನಮ್ಮ ಊರು ಪರ್ವದಿಂದ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತೇವೆ. ಪ್ರೋಕ್ಷಣೆಯನ್ನು ಮಾಡುವುದರ ಮೂಲಕವಾಗಿ ಎಲ್ಲರೂ ಕೂಡ ಧಾನ್ಯವಂತರು ಧನವಂತರಾಗಿರುವಂತಹ ನಿದರ್ಶನಗಳು ಈ ದೇವಾಲಯದ ಉಂಟು. ಅದೇ ರೀತಿಯಾಗಿ ನಮ್ಮ ದೇವಾಲಯದ ಆಡಳಿತ ಮಂಡಳಿಯವರ ಸಹಕಾರದಿಂದ ಸಮಸ್ತವಾಗಿರ್ತಕ್ಕಂಥ ಭಕ್ತರಿಗೆ ತನುಮನವೂ ಸಮರ್ಪಣೆ ಮಾಡುವಂತಹ ಕಾರ್ಯವೂ ಕೂಡ ನಡೀತಾ ಇರತಕ್ಕಂಥದ್ದು. ಭಕ್ತರ ಬಂದು ಸರ್ವತ್ರ ವಿಧವಾಗಿರ್ತಕ್ಕಂಥ ಸ್ವಾಮಿಯವರ ದರ್ಶನವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕಾಗಿ ಸವನೀಯವಾದಂತಹ ಪ್ರಾರ್ಥನೆ. ಅಲ್ಲ ನಾ ಪೇರು ಇದ್ರೇನೆ ಕಡೆ ಬೆಂಗಳೂರಿನ ನಾನು ಈ ದೇವಾಲಯದ ಅರ್ಚಕರ ಮೊಮ್ಮಗನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ರಾಜಕಸ್ತೂರಾಚಾರ್ಯ ಎನ್ನುವಂಥವರು ಈ ದೇವಾಲಯದ ಪ್ರಧಾನ ಅರ್ಚಕರು. ಅವರ ಮಗ ಕೃಷ್ಣಮೂರ್ತಿಯವರು ಹಾಗೂ ಅವರ ಮಗನಾಗಿರ್ತಕ್ಕಂತಹ ಶ್ರೀನಿಧಿ ಅವರ ಈ ಒಂದು ಸೇವೆ ಅಪಾರವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವೆಲ್ಲ ವೀಕ್ಷಣೆ ಮಾಡುವಂತಹ ನಮ್ಮ ಗ್ರಾಮಸ್ಥರು, ನಮ್ಮ ಊರಿಗೆ ಬಲ ಏನಪ್ಪ, ಈ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿಯಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ನರಸಿಂಹರ ಭಕ್ತರು ಹಾಗೂ ನಮ್ಮ ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಊರಿನ ಗ್ರಾಮಸ್ಥರೇ ಇದಕ್ಕೆ ಅತ್ಯಂತ ಬಲವಾಗಿರ್ತಕ್ಕಂಥದ್ದು. ಕದಾ ನರಸಿಂಹಾವತಾರ ಕಥಾ ಪರಮಾನಂದ ಸುಧಾ